ನಮಸ್ಕಾರ ರೈತ ಮಿತ್ರರೇ, ಕೃಷಿ ಯೋಗಿ ಚಾನಲ್ಗೆ ಸ್ವಾಗತ. ಇದೀಗ ನೀವು ನೋಡ್ತಾ ಇದ್ದೀರಾ ಈ ಹೂವಿನ ಬೆಳೆ. ಇದು ಸೇವಂತಿ ಹೂವಿನ ಬೆಳೆ ಇದೆ. ಇದರಲ್ಲಿ ನಿಮಗೆ ಈ ವೆರೈಟಿ ಏನಿದೆಯಲ್ಲ, ಇದು ಸೆಂಟ್ ಯೆಲ್ಲೋ ಅಂತ ಈ ತಳಿ ಇಲ್ಲಿ ಹಾಕಿದ್ದಾರೆ. ಈಗ ನಾವು ಸೇವಂತಿ ಹೂ ಬೆಳಿಬೇಕಂತಂದರೆ ಭಾಳಷ್ಟು ನಾವು ಈ ರೋಗಗಳು ಮತ್ತು ಕೀಟಗಳ ಬಾಧೆ ಇದರಲ್ಲಿ ಕಂಡು ಬರ್ತೀವಿ. ಅದರಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಗಿಡಹೇನುಗಳು ಅಂತ ಏನು ಹೇಳ್ತೀವಲ್ಲ, ಅಂದರೆ ಈ ಕರಿಜಿಗಿ ಅಂತ ಏನು ಹೇಳ್ತೀವಿ ನೋಡಿ, ಕರಿಹೇನು ಅಂತ ಏನು ಹೇಳ್ತೀವಿ, ಅದು ಯಾವ ರೀತಿ ಇಲ್ಲಿ ಸಮಸ್ಯೆಯನ್ನು ಕಾಡ್ತದೆ ಅಂತ ಇಲ್ಲಿ ನೋಡ್ಬೋದು ನೀವು. ಅದಕ್ಕಿಂತ ಮೊದಲು ರೈತ ಮಿತ್ರರೇ, ನಮ್ಮ ಕೃಷಿ ಯೋಗಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇದೇ ರೀತಿ ನಿಮಗೆ ಮಾಹಿತಿಯನ್ನು ಸಿಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ರೈತ ಬಾಂಧವರೇ, ನಾವು ಇಲ್ಲಿ ಈ ಚಿಗುರಲ್ಲಿ ಯಾವ ರೀತಿ ಇಲ್ಲಿ ಅಫಿಡ್ಸು ಅಥವಾ ಗಿಡಹೇನುಗಳು ಅಂತ ಏನು ಹೇಳ್ತೀವಿ, ಕರಿಹೇನು ಅಂತೀವಲ್ಲ, ಇಲ್ಲಿ ಯಾವ ರೀತಿ ಇಲ್ಲಿ ಅಟ್ಯಾಕ್ ಆಗಿದೆ ಇಲ್ಲಿ ನೋಡ್ಬೋದು. ನೋಡಿ, ಚಿಗುರಲ್ಲಿ ಎಲ್ಲ ಕಡೆ ಇಲ್ಲಿ ಈ ಹುಳುಗಳು ಬಾಧೆ ಜಾಸ್ತಿ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಫಿಡ್ಸ್ ಅಟ್ಯಾಕ್ ಆದಾಗ ಎಲೆಗಳು ಮುದುಡಿ ಹೋಗಿರ್ತವೆ. ಯಾಕಂದರೆ ಅವು ರಸ ಹೀರೋ ಕೀಟಗಳು ಇರ್ತಾವಲ್ಲ, ಆ ರಸವನ್ನು ಹೀರ್ಕೋತದೆ ಎಲೆಗಳಿಂದ. ಅದಕ್ಕಾಗಿ ಅದರಲ್ಲಿ ಶಕ್ತಿ ಇರೋದಿಲ್ಲ. ಇದರ ನಿಯಂತ್ರಣಕ್ಕಾಗಿ ನಾವು ಈ ಡೈಮಿಥೈಟ್ ಕೆಮಿಕಲ್ ಏನಿದೆಲ್ಲ, ಅದು 1 ಲೀಟರ್ ನೀರಿಗೆ 1.5 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಅಸಿಟಮಪ್ರೈಡ್ ಕೆಮಿಕಲ್, ಇದನ್ನು ನಾವು 1 ಲೀಟರ್ ನೀರಿಗೆ 1 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.